ಸಭಾಪತಿಗಳು ಮಾಡ್ಯಾರ, ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಯಾರ ನೋಡ್ರಿ ಹಿಂದೆ ಹೇಳಿ. ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಮಾನ್ಯ ಸಭಾಪತಿಗಳೇ, ನಮ್ಮ ರಾಜ್ಯದಲ್ಲಿ ಏನು ಬಡತನ ರೇಖೆಗಿಂತ ಕೆಳಗಿನ ವಿಕಲಚೇತನರಿದ್ದಾರೆ ಅವರೆಲ್ಲ ಈ ವಿಮೆ ಸೌಲಭ್ಯಕ್ಕೆ ಅರ್ಹ ಆಗಿದ್ದಾರೆ. ಪ್ರಥಮ ಬಾರಿಗೆ ನಾವು ನಮ್ಮ ರಾಜ್ಯದಲ್ಲಿ ಈ ಒಂದು ಅಂಗವಿಕಲರಿಗೆ, ವಿಕಲಚೇತನರಿಗೆ 250 ರೂಪಾಯಿ ಅಂದರೆ ವರ್ಷಕ್ಕೆ ಅವ್ರಿಗೆ ವಿಮೆ ಹಣವನ್ನು ನಾವೇ ಕಟ್ಟಿ ಸರ್ಕಾರದಿಂದ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಯೇ ಅವರು ಸೌಲಭ್ಯವನ್ನು ಪಡೆದುಕೊಳ್ಬೋದು. ಪ್ರತಿ ವರ್ಷ ಕೂಡ ಫಸ್ಟ್ ಟೈಮ್ ಸರ್ಕಾರ 250 ರೂಪಾಯಿ ಕಟ್ಟುತ್ತೆ BPL ಕಾರ್ಡ್ ಹೋಲ್ಡರ್ಸ್ಗೆ. ಯಾರು ವಿಕಲಚೇತನರಿದ್ದಾರೆ ಅವರು ಪ್ರತಿ ವರ್ಷವೂ 1 ಲಕ್ಷ ವಿಮೆಯ ಹಣವನ್ನು ಅವರು ಉಪಯೋಗ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇಯರ್ಗೆ 50 ರೂಪಾಯಿ ಅವರೇ ಕಟ್ಟಿ ಅದನ್ನು ರಿನ್ಯೂ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಇದಿದೆ. ಅದೇ ರೀತಿ APL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಬೇರೆ ವಿಕಲಚೇತನರಿಗೆ 1 ವರ್ಷಕ್ಕೆ 500 ರೂಪಾಯಿ ಅವರೇ ಸ್ವಂತ ಹಣವನ್ನು ವಿಮೆಯಲ್ಲಿ ಕಟ್ಟಿದ್ರೆ ಅವ್ರಿಗೂ ಕೂಡ ಸರ್ಕಾರದ ವತಿಯಿಂದ 1 ಲಕ್ಷ ರೂಪಾಯಿ ಚಿಕಿತ್ಸೆಯನ್ನು ಪ್ರತಿ ವರ್ಷ 1 ಲಕ್ಷ ಅವ್ರು ರಿನ್ಯೂವಲ್ ಮಾಡ್ಕೊಳ್ಬೇಕು. ಅದಾದಮೇಲೆ 50 ರೂಪಾಯಿ ಥರ ಅದು ಈಗ ಸದ್ಯಕ್ಕೆ ಸರ್ಕಾರ ಅದನ್ನು ಮಾಡ್ತಾ ಇದೆ. ಪ್ರಸ್ತುತ ಇಲ್ಲಿಯವರೆಗೆ ನಾವು ಸುಮಾರು ಈ ರೀತಿಯ ಒಂದು ಫಲಾನುಭವಿಗಳಿಗೆ ನಾವು ಹಣವನ್ನು ವಿಮೆ ರೂಪದಲ್ಲಿ ಬರೆಸಿದ್ದೀವಿ. ಆದರೂ ಕೂಡ ಇನ್ನೂ ಜಾಸ್ತಿ ಮಾಡಿ 5 ಲಕ್ಷ ರೂಪಾಯಿ 1 ವರ್ಷಕ್ಕೆ ಬರಬೇಕು ಅಂತ ಹೇಳಿ ಮಾನ್ಯ ಸದಸ್ಯರು ಕಾಳಜಿಯನ್ನು ತೋರಿಸಿದ್ದಾರೆ. ಪ್ರತಿ ವರ್ಷ 5 ಲಕ್ಷ ರೂಪಾಯಿ ವಿಮೆ ಹಣವನ್ನು, ಯಾಕಂದರೆ ಅವರು ಜಾಸ್ತಿ ಇಲ್ಲ, ಯುಡಿಎ ಕಾರ್ಡನ್ನು ಪಡೆದವರು ಸುಮಾರು ಒಂದು 11 ಲಕ್ಷ ಜನ ಅಷ್ಟೇ ಇದ್ದಾರೆ. 8,50,000 ಇದ್ದಾರೆ. ಟೋಟಲ್ ಒಂದು 13,24,000 ವಿಕಲಚೇತನರು ನಮ್ಮ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಖಂಡಿತವಾಗಲೂ ಮುಂಬರುವಂಥ ದಿನದಲ್ಲಿ ಪರಿಶೀಲನೆ ಮಾಡ್ತೀನಿ. ನಾನು ಸಭಾಪತಿಯವರೇ, ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಸಚಿವರೇ ಭಾಳ ಜನಕ್ಕೆ ಮಾಹಿತಿ ಇಲ್ಲ. ನನಗೆ ಫೋನ್ ಬರೋದು ನಮಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಡಿಸೇಬಲ್ಡ್ ಪರ್ಸನ್ಸ್ ಫೋನ್ ಮಾಡ್ತಾರೆ. ಸ್ವಲ್ಪ ನೀವು ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕಂತ ನಾನು ವಿನಂತಿ. ಧನ್ಯವಾದ. ಖಂಡಿತವಾಗ್ಲೂ ಅದೇ.